ಏನಿದು ಹುಚ್ಚಾಟ? ನಾನ್ ತಂದಿಟ್ಟಿರೋದನ್ನ ನೀನ್ ವಾಪಸ್ ತಗೊಂಡೋಗಿಟ್ಟು ಮತ್ತೆ ನೀನೇ ತಗೊಂಡ್ಬಂತಿದ್ಯಾ? ನಾನ್ ತಂದ್ರೇನು ನೀನ್ ತಂದ್ರೇನು ಎರಡು ಒಂದೇ ಅಲ್ವಾ? ಅಲ್ಲ ಸರ್, ಬೇರೆ ಬೇರೆ. ಜೊತೆಲಿರೋದೇ ಬೇರೆ, ಬದುಕಲಿರೋದೇ ಬೇರೆ. ಹೊರಗಿನವಳು ಸ್ವಲ್ಪ ದಿನ ಜೊತೆಲಿರ್ಬೋದು, ಆದ್ರೆ ಜೊತೆಗ್ ಬಾಳೋದಿಕ್ ಆಗಲ್ಲ ಅಲ್ವಾ? ಏಯ್ ಪದೇ ಪದೇ ಯಾಕೆ ಅದನ್ನೇ ಮಾತಾಡ್ತಾ ಇದ್ಯಾ? ಓ, ತಮಿಗ್ ಗೊತ್ತಿಲ್ವಾ? ಅಥವಾ ಗೊತ್ತಿಲ್ದಂತಾನೆ ನಾಟಕ ಮಾಡ್ತಾ ಇದೀರಾ? ಅರ್ಥ ಆಯ್ತು. ನಿಮಗ್ ಅರ್ಥ ಆಯ್ತು ಅಂತ ನನಗೂ ಅರ್ಥ ಆಯ್ತು. ನೋಡು, ನಾನ್ ಅಮ್ಮನ ಹತ್ರ ಮಾತಾಡೋದನ್ನ ನೀನ್ ಕೇಳಿಸ್ಕೊಂಡೆ ಅಷ್ಟೇ ತಾನೆ? ಅಷ್ಟೇನಾ? ಇದು ನಿಮ್ ದೃಷ್ಟಿಲಿ ತುಂಬಾ ಸಿಂಪಲ್ ವಿಷಯ ಅಷ್ಟೇ ಅಲ್ವಾ ಸರ್? ಅಯ್ಯೋ, ನಾನ್ ಸಿಂಪಲ್ ವಿಚಾರ ಇಟ್ಕೊಂಡು ನಿಮ್ ಹತ್ರ ಜಗಳ ಆಡ್ತಿದ್ದೀನಿ ಅನ್ನೋ ರೇಂಜಿಗೆ ಮಾತಾಡ್ತಿದ್ದೀರಾ. ಅಲ್ಲ, ಒಂದ್ ಮಾತು. ಆ ಮಾತು ನಿಮ್ ಮನ್ಸಿಂದ ಬಂದಾಗ ನಾನು ಎಷ್ಟು ಒತ್ತಾಡ್ದೆ, ಎಷ್ಟು ನರಕ ಅನ್ಭವಿಸಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಗೊತ್ತಾಗಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ಇದ್ರ ಅವಶ್ಯಕತೆನೇ ಇಲ್ಲ. ಇದು ನಿಮಗೆ ಕಾಮನ್ ಅಷ್ಟೇ. ಅತ್ತೆ ಪ್ರೀತಿ ಸಿಗದ್ ಸೊಸೆಯಾಗಿ, ಗಂಡನ್ ಪ್ರೀತಿ ಸಿಗದ್ ಹೆಂಡತಿಯಾಗಿ ನಾನು ಈ ಮನೇಲಿ ನಿಮ್ಗೆ ಎಷ್ಟು ತರ ಇದೀನಿ ಸರ್. ಆ ಕ್ಷಣದಲ್ಲಿ ನನ್ನ ಆಚೆ ಆಗ್ತಾರೆ ಅನ್ನೋ ಭಯದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನೀವು ಅಬ್ರಾಡ್ ಅಲ್ಲಿ ಓದ್ ಬಂದವರು, ಬ್ರಾಡ್ ಮೈಂಡ್ ಇರೋರು. ನಿಮ್ಗೆ ಭಾವನೆಗಳೆಲ್ಲ ಸಿಂಪಲ್ ಲೆಕ್ಕಾಚಾರ ಅಷ್ಟೇ ಸರ್. ಆದ್ರೆ ನಮ್ಗೆ ಭಾವನೆನೇ ಜೀವನ ಸರ್. ನೋಡು, ಈ ತರ ಕಣ್ಣೀರ್ ಹಾಕೋದು ನನ್ಗಿಷ್ಟ ಆಗಲ್ಲ. ಹಾಗಂತ ಕಣ್ಣೀರ್ ಬರ್ಸಕ್ ಬರ್ಬೇಡಿ ಸರ್. ಕಣ್ಣೀರ್ ಬರ್ಸೋ ನೆಪದಲ್ಲಿ ಕಣ್ಣೀರ್ ಚುಚ್ಚಿ ಆಟ ನೋಡೋ ಅಭ್ಯಾಸ ಇರೋರ್ ಮುಂದೆ ಕಣ್ಣೀರ್ ಹಾಕೋದು ನನಗೆ ಇಷ್ಟ ಇಲ್ಲ. ನಾನ್ ಕಣ್ಣೀರ್ ಹಾಕ್ಬೇಕು ಅಂದ್ರೆ ಆ ದುಃಖಕ್ಕೂ ಭಯ ಆಗ್ಬೇಕು. ಅದಕ್ಕೆ ನನ್ ಎದೆಗೂಡಲ್ಲೇ ಕಣ್ಣೀರನ್ನ ಬಚ್ಚಿರ್ತೀನಿ ಹೊರತು ನಿಮ್ ಮುಂದೆ ಆಚೆ ತರಲ್ಲ. ಓ, ಕೋಪ ನಿನ್ನ ಮಾತನ್ನ ಬರೋದು? ಓಯ್ ಬತ್ತು ಕೋಪಿಸ್ತ. ನನ್ಗೂ ತುಂಬಾ ಚೆನ್ನಾಗ್ ಕೋಪ ಬರುತ್ತೆ. ನಿದ್ದೆ ನಿನ್ನ ಮಾತನ್ನ ಬರೋದು? ನನ್ಗೂ ನಿದ್ದೆ ಬರುತ್ತೆ, ತುಂಬಾ ಚೆನ್ನಾಗ್ ನಿದ್ದೆ ಬರುತ್ತೆ. ನಾನು ಹೋಗಿ ಮಲ್ಕೊಳ್ತೀನಿ. ಈಗ ಯಾಕೆ ನೀರ್ ಕೊಡ್ತಾ ಇದ್ಯಾ? ಜೊತೆಲಿರೋಳು ಜೊತೆಲಿ ಬದುಕೊಳ್ಳಲ್ಲ ಅಂತ ಆಮೇಲೆ ಮತ್ತೆ ಕೊಂಡ್ಕೊಡಕ? ನೀವ್ ಬೇಕಾದ್ರೆ ನಿಮ್ ಹೆಂಡತಿಗೆ ಜೊತೆಗಿರೋಳು ಜೊತೆ ಬದ್ಕೊಳಲ್ಲ ಅಂತ ಹೇಳ್ಬೋದು, ಆದ್ರೆ ನಾನ್ ಯಾವತ್ತೂ ನನ್ ಗಂಡನ್ ಹಾಗೆ ಹೇಳಲ್ಲ. ಕುಡಿರಿ. ನನ್ ಬೇಡ. ನೀವ್ ನನ್ ಬಗ್ಗೆ ಏನ್ ಅನ್ಕೊಂಡಿದಿರೋ ಅದನ್ನ ನಾನ್ ಅನ್ಕೊಂಡೆ. ತಗೊಳ್ಳಿ, ಕುಡೀರಿ. ಬೇಡ ಅನ್ನಲ್ಲ. ಸಾಕು. ಮೊದ್ಲು ಮನುಷ್ಯ ತರ ನೋಡೋದು ಅಭ್ಯಾಸ ಮಾಡ್ಕೊಳ್ಳಿ. ಮಾತಾಡ್ಕೊ ಮುಂಚೆ 100 ಸಲ ಯೋಚನೆ ಮಾಡಿ. ಆದ್ರೆ ಮಾತಾಡಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಚಂಚಲ ಅವ್ರ ಹತ್ರ ಇದು ನಿಮ್ ಮನೆನಾ ಅಥವಾ ನಿಮ್ ಅತ್ತೆ ಮನೆನಾ ಅಂತ ಕೇಳೋ ಅಗತ್ಯ ಇತ್ತಾ? ಪುಣ್ಯವತಿ ಏನಪ್ಪ ಹೀಗಾಡ್ತಿದ್ದಾಳೆ? ಚಂಚಲತೆ ಇವಳನ್ನ ಅಷ್ಟು ಚೀಪ್ ಆಗಿ ನೋಡ್ತಿದ್ರು, ಅವಮಾನ ಮಾಡ್ತಿದ್ರು, ಆದ್ರೂ ಅವ್ರ ಪರವಾಗಿ ಮಾತಾಡ್ತಿದ್ದಾಳಲ್ಲ. ಅವ್ರು ನಂತರ ಅಲ್ಲ ಅಲ್ವಾ ಸರ್? ಅವ್ರು ಈ ಮನೇಲೆ ಇರೋರು, ಈ ಮನೇಲೆ ಬದುಕೋರು. ನೋ ಆಫೀಸ್, ಓನ್ಲಿ ರೊಮ್ಯಾನ್ಸ್, ಶಾಡೋವಿಂಗ್. ಅನಿಕೇತ್, ವಿಡಿಯೋ ಹೇಗಿದೆ? ವಾವ್, ಕೇಳ್ತಿದ್ಯಲ್ಲ, ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಮೋನಿಕಾ. ನೀಗ್ ಇಷ್ಟು ದೊಡ್ಡ ಟ್ಯಾಲೆಂಟ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ ನನಗೆ. ನಿಜ ಹೇಳ್ತಿದ್ದೀನಿ, ಈ ವಿಡಿಯೋ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ರೆ ನಿನ್ನನ್ ಹಿಡಿಯೋಕ್ ಯಾರ ಕೈಯಿಂದನೂ ಆಗಲ್ಲ. ಹಲೋ, ಬರೋದೇನು? ಆಲ್ರೆಡಿ ಸೋಷಿಯಲ್ ಮೀಡಿಯಾಲ್ ಬಂದಾಯ್ತು. ಒಮ್ಮೆ ಬಂದಿಲ್ಲ, ರಾತ್ರಿ ಫುಲ್ ವೈರಲ್ ಆಗ್ತಾ ಇದೆ. ನನ್ ಲೆವೆಲ್ ಏನು ಅಂತ ಇನ್ ಮುಂದೆ ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ. ಹೌದಾ? ಗ್ರೇಟ್ ಮೋನಿಕಾ. ಇರು, ಈಗಲೇ ಕೆಳಗಡೆ ಹೋಗಿ ಮನೆಯವರಿಗೆಲ್ಲ ಗುಡ್ ನ್ಯೂಸ್ ಹೇಳಿ ಬಂದ್ಬಿಡ್ತೀನಿ. ಬೇಡ ಅನಿಕೇತ್. ಏಕೆ? ನಮ್ ಗ್ರೇಟ್ನೆಸ್ ನ ನಾವೇ ಡಂಗೂರ ಸಾರ್ಬಾರ್ದು ಅನಿಕೇತ್. ಅವ್ರಿಗೆ ಗೊತ್ತಾಗ್ಬೇಕು. ಟಿವಿ, ಮೊಬೈಲ್, ನ್ಯೂಸ್ ಎಲ್ಲಾ ಕಡೆ ನಾನೇ ರಾರಾಜಿಸ್ತಿರ್ತೀನಿ. ಅವಾಗ್ ನೋಡು, ಓಹೋ, ನಮ್ಮಲ್ಲೂ ಇಂತ ದೊಡ್ಡ ಸೆಲೆಬ್ರಿಟಿ ಇದಾರಲ್ಲ ಅಂತ ಅವರೇ ಬಂದು ನನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾರೆ. ಅವ್ರು ಹೆಮ್ಮೆ ಪಡೋ ಟೈಮ್ ಬರೋವರೆಗೂ ಬೇಗ ಅನಿಕೇತ್. ನಿನ್ನ ಸೆಲೆಬ್ರಿಟಿ ಅಂತ ಈ ಮನೆಯವರೆಲ್ಲ ಮೆರವಣಿಗೆ ಮಾಡಲ್ಲ ಮೋನಿ. ಅವ್ರಿಗೆ ತೋನ್ ಹೊಡಿತಾರೆ. ಅಜ್ಞಾನಕ್ಕಿಂತ ಅಹಂಕಾರನೇ ದೊಡ್ಡ ಶತ್ರು. ಬ್ರಿಲಿಯಂಟ್ ಅನಿಕೇತ್. A fool's ego is our biggest weapon. ಹತ್ತಡ್ಡಿಗೆ ಅವಳು ಏನು ಮಾಡ್ತಾ ಇದ್ದಾಳೆ, ಎಂತ ಬೆಂಕಿ ಕೊಂಡದಲ್ಲಿ ಅವಳು ಕೈ ಹಾಕಿದ್ದಾಳೆ ಅನ್ನೋ ಪರಿಜ್ಞಾನನೇ ಇಲ್ಲ. ತನ್ನ ಕಾಲ್ ಕೆಳಗೆ ತಾನೇ ಬಾಂಬ್ ಬಿಟ್ಕೊಂಡಿದ್ದಾರೆ. ಇದೊಂದು ವಿಡಿಯೋಸ್ ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕ. ಪ್ಲೀಸ್, ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್, ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ಎಸ್, ಆಫ್ ಕೋರ್ಸ್ ಮೋ. ಅವಳು ದಡ್ಡತನನೇ ನಮಗೆ ಪ್ಲಸ್ ಪಾಯಿಂಟ್. ಎಕ್ಸಾಕ್ಟ್ಲಿ ಅನಿಕೇತ್. ನೀನ್ ಈ ಕೂಡ್ಲೆ ಈ ವಿಡಿಯೋನ ಮೀಡಿಯಾದವ್ರಿಗೆ ಹಾಗೆ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ಸ್ಪ್ರೆಡ್ ಮಾಡು. ನೇಕೆಡ್ ಅಂಡ್ ಲೆಟ್ ದಿಸ್ ವಿಡಿಯೋ ಬ್ಲಾಸ್ಟ್. ಆದ್ರೆ ಒಂದು ಮಾತು ನೆನಪಲ್ಲಿ ಇಟ್ಕೋ ಅನಿಕೇತ್, ಈ ವಿಡಿಯೋ ನೀನೇ ಸ್ಪ್ರೆಡ್ ಮಾಡಿರೋದು ಅಂತ ಗೌರಿಗಾಗಿ, ವಿವೇಕ್ ಆಗ್ಲಿ ಮನೇಲಿ ಯಾರಿಗೂ ಒಂದ್ ಚೂರು ಡೌಟ್ ಬರಬಾರ. ಡೋಂಟ್ ವರಿ ಮೋ, ಗೇಮ್ ನಂದೆ. ಆದ್ರೆ ಆಡೋರ್ ಮಾತ್ರ ಬೇರೆ ಇರ್ತಾರೆ. ದಟ್ಸ್ ಇಟ್ ಅನಿಕೇತ್. ಮೀಡಿಯಾದವರು ಕ್ಯಾಮ್ರಾ ತಗೊಂಡು ಮೈಕ್ ಹಿಡ್ಕೊಂಡು ಹುರ್ಕೊಂಡ್ ಬರ್ಬೇಕು. ಮರ್ಯಾದಸ್ತ ದೀನ ಬಂದು ಮನೆ ಬಾಗ್ಲಿಗೆ ಕ್ಯಾಮ್ರಾದವ್ರ ಫೋಕಸ್ ಲೈಟ್ ಬೀಳೋಷ್ಟೊತ್ತಿಗೆ ಈ ಮನೆಯವ್ರ ಮರ್ಯಾದೆ ಹೋಗಿರೋದು ವೈರಲ್ ಆಗ್ಬೇಕು. ಅಲ್ಲಿಗೆ ಆ ಮೋನಿಕನ್ ಚಾಪ್ಟರ್ ಕ್ಲೋಸ್. ನೋಡ್ತಾ ಇರುಮೋ, ಈಗಲೇ ಕೆಳಗಡೆ ಹೋಗಿ ಉರಿಯ ಬೆಂಕಿಗೆ ತುಪ್ಪ ಸುರಿದ್ ಬರ್ತೀನಿ. ದ ಇವೆಂಟ್ ಬಿಗಿನ್ಸ್ ನೌ. ಏನಪ್ಪಾ ಇದು ಭರ್ಜರಿಯಾಗಿ ಪ್ಯಾಕಿಂಗ್ ನಡೀತಿದೆ? ಏನಾದ್ರೂ ಈ ತರ ಬಿಸ್ನೆಸ್ ಶುರು ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ತಿದ್ದೀರಾ? ಆಗಲ್ಲ ನಾನ್ ಮನೆಗೆ ಡೆಲಿವರಿ ಕೊಡ್ತೀನಿ ಅಂತ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿದ್ದೀರಾ? ನಂಗಂತೂ ಆಗಲ್ಲಪ್ಪ. ಚಿನ್ನು, ಇದೆಲ್ಲ ಯಾವ ಬಿಸ್ನೆಸ್ ಪ್ಲಾನ್ ಅಲ್ಲ ಕಣೆ. ನಿಮ್ ಅಕ್ಕ ಮೋನಿಕಾ ಬಸ್ರಿ ಅಲ್ವಾ, ಅದಕ್ಕೆ ಅವ್ರಿಗೆ ಇಷ್ಟ ಆಗುವಂತ ಚಕ್ಲಿ, ಕೋಡ್ಬೇಳೆ, ಮುಚ್ಚೋರೆ ಎಲ್ಲಾನು ಮಾಡಿದೀವಿ. ತಾಯಿ ಆಗ್ತಾರೊಳಗೆ ತವರಿಂದ ಇದೆಲ್ಲ ಕಳ್ಸ್ಕೊಡೋದು ಶಾಸ್ತ್ರ ಅಲ್ವೇನೆ? ಓಹೋ, ಅಷ್ಟು ದೊಡ್ಡ ಮನೆಯವ್ರಿಗೆ ಇದಕ್ಕೆಲ್ಲ ಗತಿ ಇರಲ್ವಾ? ಬೇಕಾದ್ರೆ ಅವ್ರು ಬೇಕರಿ ಸಾಚನೆ ಕೊಂಡ್ಕೊಂತಾರೆ. ನೀವ್ ಯಾಕೆ ಇದೆಲ್ಲ ಕಷ್ಟ ಪಡ್ತಿದ್ದೀರಾ? ಏಯ್, ನಿಮ್ ಬಾಯಿಗೆ ಬೀಗಾನೇ ಇಲ್ವಲೆ? ಗಂಡನ್ ಮನೆ ಎಷ್ಟೇ ದೊಡ್ಡದಾಗಿರ್ಲಿ, ಎಷ್ಟೇ ಸಿರಿವಂತಿಕೆ ಇರ್ಲಿ, ತವ್ರ ಮನೆಯಿಂದ ತಗೊಂಡ್ ಹೋಗೋ ತಿಂಡಿಗಳಿಂದ ತಾಯಿ ಆಗೋಳ್ ಹೊಟ್ಟೆ ಮಾತ್ರ ಅಲ್ಲ, ಮನ್ಸು ತುಂಬತ್ತೆ. ತವ್ರ ಮನೆ ತುತ್ತಿಗಿರೋ ಬೆಲೆ ಅದು. ಅರ್ಥ ಆಯ್ತಾ? ಹೊಟ್ಟೆನೂ ತುಂಬೋದ್ ಬಿಡಮ್ಮ, ಆದ್ರೆ ನಿನ್ ದೊಡ್ಡ ಮಗಳು ಮನ್ಸು ತುಂಬಕ್ಕೆ ಇಡೀ ಪ್ರಪಂಚನ ಅವಳ ಕಾಲ್ ಕೆಳಗಡೆ ಇಟ್ರು ನಡೆಯಲ್ಲ. ಅವಳ ದುರಾಸೆಗೆ ಆಕಾಶನೇ ಲಿಮಿಟ್. ಈ ಕಜ್ಜಾಯ ಕೋಡ್ಬಳೆಗೆಲ್ಲ ಅವಳಗ ಅಹಂಕಾರನು ಕರಗಲ್ಲ, ಪ್ರೀತಿನೂ ಹುಟ್ಟಲ್ಲ. ಚಿನ್ನು, ನಿಮ್ ದೊಡ್ಡಕ್ಕ ತಪ್ಪು ಮಾಡಿದಾಳೆ ನಿಜ. ಆದ್ರೆ ತಾವು ಸಹ ಅದೇ ದಾರಿಲಿ ಹೋಗ್ತಾ ಇದ್ದೀರಾ. ನೆನಪಿರ್ಲಿ, ಅವಳಿಗೆ ಅಹಂಕಾರ, ನಿನಗೆ ಮುಂಗೋಪ. ಹೇಗೋ ಸದ್ಯ ಅವಳು ಗಂಡನ ಜೊತೆ ಇದ್ದಾಳೆ. ನಮ್ ಗೌರಿ ಕೂಡ ಮಹಾಲಕ್ಷ್ಮಿ ತರ ಆ ಮನೆ ಇದ್ದಾಳೆ. ಇವಳು ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅದನ್ನ ಸರಿ ದುಗಿಸ್ಕೊಂಡು ಹೋಗ್ತಾರೆ. ಅವಳು ತಪ್ಪು ಮಾಡಿದ್ಲು ಅಂತ ತವ್ರ ಮನೆ ಸಂಪ್ರದಾಯನ ನಾವು ಬಿಡಕ್ಕಾಗತ್ತಾ? ರೀ, ನೀವು ಲಕ್ಷ್ಮಿ ಅಂತ ನೆನ್ಪಾಯ್ತು. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ
ಮಕ್ಳನ್ನ ಮತ್ತೆ ಅಳಿಯಂದ್ರನ್ನ ಮನೆ ಕರಿಬೇಕು ರೀ. ಇದವ್ರ ಮೊದಲನೇ ಹಬ್ಬ ಅಲ್ವಾ? ಇವತ್ತಿದೀವು ಭೀಮ್ ಬಂದವ್ರ ಹತ್ರ ಈ ವಿಷಯ ಮಾತಾಡ್ಬೇಕು. ಮತ್ತೆ ಖರ್ಚ ಗೌರಕ್ಕ ದುಡ್ಡು ಕೊಡ್ತಾಳ ಅಂದಾಗ ನಿಮ್ಗೆ ಹಬ್ಬ ವ್ರತ ಎಲ್ಲ ನೆನಪಿಗೆ ಬರತ್ತಲ್ವಾ? ದುಡ್ಡು ಬಂದಿದ ತಕ್ಷಣ ಹಬ್ಬ ಹರಿದಿನ ಅಂತ ಖರ್ಚು ಮಾಡಕ್ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತೀಯ. ಅದೇನೇ ಇರ್ಲಿ ಚಿನ್ನು, ಇವತ್ ನೀನು ನಮ್ ಜೊತೆ ಬರ್ಬೇಕು. ಬೇಗ ಬಾ. ನಾನ್ ಬರೋದಿಲ್ಲ, ಬೇಕಿದ್ರೆ ಆಟೋ ಬುಕ್ ಮಾಡ್ಕೊಡ್ತೀನಿ. ನೀವೇ ಹೋಗ್ಬಿಟ್ ಬನ್ನಿ, ನನಗೆ ಡೆಲಿವರಿ ಕೆಲಸ ಇದೆ. ಇಷ್ಟಕ್ಕೂ ಇದನ್ನೆಲ್ಲ ಮೋನಿಕಾ ಕಂತಾನೆ ತಗೊಂಡ್ ಹೋಗ್ತಿರೋದು. ಅವಳಿಗೆ ನೀವೆಲ್ಲ ಬರೋದೇ ಹೆಚ್ಚು. ಇನ್ ನಾನ್ ಯಾಕ್ ಬೇಕು? ನನಗಂತೂ ಕೆಲಸ ಇದೆ, ನಾನ್ ಬರಲ್ಲ. ಚಿನ್ನು ಅತ್ರಿ ಅದನ್ನು ಡಬ್ಬಿಗೆ ತುಂಬಿರಿ. ಇದೇನಿದು ಇಷ್ಟೊಂದು ಮೆಸೇಜ್ ಒಟ್ಟಿಗೆ ಬರ್ತಾ ಇದೆಯಲ್ಲ? ನೋ ಆಫೀಸ್, ಓನ್ಲಿ ರೊಮ್ಯಾನ್ಸ್, ಶಾಡೋ. ವಾಟ್ ದ ಹೆಲ್ ಇಸ್ ದಿಸ್? ಏನ್ ನಡೀತಾ ಇದೆ? ಏನಾಯ್ತ್ರಿ? ಯಾಕೆ ಕೆಲ್ಸ್ತಾ ಇದೀರಾ? ಏನಾಯ್ತು ಅಂತ ಕೇಳ್ತಿದ್ಯಾ? ನೋಡಿನಿ ತಗೋ. ನೋ ಆಫೀಸ್, ಓನ್ಲಿ ರೊಮ್ಯಾನ್ಸ್, ಶಾಡೋ. ಅಕ್ಕ ಏನಿದು ಇವ್ನು ಹಿಂಗೆ? ಮನೇಲಿ ಸಲ್ಲ ನಡೀತಿರ್ಬೇಕಾದ್ರೆ ನಿಮ್ಮ ಅಕ್ಕನ ಗಂಡ ಅನಿಕೇತ್ ಏನ್ ಕತ್ತ ಕಾಯ್ತಾ ಇದ್ನ? ಹೆಂಡತಿ ಎಲ್ಲೆಲ್ಲ ಹೋಗಿ ಏನೇನೋ ಮಾಡ್ತಿದ್ದಾಳೆ. ಅದು ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ? ಡ್ಯಾಮ್ ಇಟ್ ಬಿಡಿ. ಸರ್ ಸರ್ ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಮೋನಿಕಾ ಮೇಡಮ್ ನ ಕರೀರಿ ಸರ್. ಅವ್ರ ಜೊತೆ ಇಂಟರ್ವ್ಯೂ ಮಾಡ್ಬೇಕು. ಈ ಆಡ್ ಬಗ್ಗೆ ಅವ್ರ ಜೊತೆ ಮಾತಾಡ್ಬೇಕು. ಸರ್ ಎಕ್ಸ್ಕ್ಯೂಸ್ ಮಿ ಸರ್. ಅತ್ತೆ, ಅಕ್ಕ, ಅತ್ತೆ ಬನ್ನಿ ಇಲ್ಲಿ. ಏನ್ ಆಶಾ? ಏನಮ್ಮ? ಅಲ್ಲಿ ನೋಡಿ ಸರ್ ಗೇಟ್ ತೆಗಿರಿ ಸರ್. ಏನತ್ತೆ ಇದು? ಅಲ್ಲಿ ಏನ್ ನಡೀತಾ ಇದೆ? ಅಲ್ಲ ನಮ್ಮನೆ ಹತ್ರ ಪ್ರಶ್ನವ್ರು ಯಾಕೆ ಬಂದಿದ್ದಾರೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಕ್ಕ. ಅಷ್ಟೊಂದ್ ಜನ ಬಂದಿದ್ದಾರೆ ಅಂದ್ರೆ ಏನೋ ಒಂದ್ ಮುಖ್ಯವಾದ ವಿಷಯನೇ ಇರ್ಬೇಕು. ಬನ್ನಿ ಅದೇನು ಅಂತ ಹೋಗಿ ನೋಡೋಣ. ಸರ್ ನಾವು ಇಂಟರ್ವ್ಯೂ ಮಾಡ್ಬೇಕು. ಮೇಡಮ್ ನಿಮಿಷ ಸುಮ್ಮನೆ ಇರಿ. ದಯವಿಟ್ಟು ನನ್ನ ಮಾತು ಕೇಳಿ. ಇಲ್ಲ ಅನಾವಶ್ಯಕ ಬಂದು ಕಿರ್ಚಾಡ್ಬೇಡಿ, ಸುಮ್ಮನೆ ತೊಂದರೆ ಆಗುತ್ತೆ. ದಯವಿಟ್ಟು ಒಂದ್ ಸ್ವಲ್ಪ ಎಲ್ಲರೂ ಶಾಂತವಾಗಿರಿ. ಸರ್ ಬಿಡಿ ಸರ್, ನಾವು ಮೋನಿಕಾ ಮೇಡಮ್ ನ ಇಂಟರ್ವ್ಯೂ ಮಾಡ್ಬೇಕು. ಆ ಆಡ್ ಬಗ್ಗೆ ಅವ್ರ ಜೊತೆ ಮಾತಾಡ್ಲೇಬೇಕು. ಪ್ಲೀಸ್ ಸರ್ ಒಂದ್ಸಲ ಬಿಡಿ ಸರ್. ಮೋನಿಕಾ ನಿಂತ್ಕೋ. ಏನ್ ನಿನ್ ಅವತಾರ? ಈ ತರ ಡ್ರೆಸ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ಯಾ? ಅಕ್ಕ ನಿನ್ನೆ ಕೇಳ್ತಾ ಇರೋದು ಏನ್ ನಡೀತಾ ಇದೆ ಇಲ್ಲಿ? ನಾನ್ ಏನ್ ಆಗ್ಬೇಕು ಅನ್ಕೊಂಡಿದ್ನೋ ಅದನ್ನೇ ಮಾಡ್ದೆ. ಇವಾಗ ಅದೇ ನಡೀತಾ ಇದೆ. ಜಸ್ಟ್ ವೇಟ್ ಅಂಡ್ ವಾಚ್ ಗೌರಿ. ಅಕ್ಕ ಪ್ಲೀಸ್ ದಡ್ಡಿ ತರ ಮಾತಾಡ್ಬೇಡ. ಇದೆಲ್ಲ ಹಾಕೊಂಡು ಮೀಡಿಯಾ ಮುಂದೆ ಹೋಗಿ ಏನ್ ಮಾತಾಡ್ತೀನಿ ನೀನು? ಪ್ಲೀಸ್ ಗೌರಿ, ನನಗ್ ಪಾಪ್ಯುಲಾರಿಟಿ ಬರ್ತಾ ಇರೋದು ನಿನಗ್ ಸಹಿಸ್ಕೊಳಕ್ ಆಗ್ತಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ ಹೊಟ್ಟೆ ಕಿಚ್ನ ನಿನ್ ಹತ್ರನೇ ಇಟ್ಕೋ. ಅಕ್ಕ ಏನ್ ಮೋನಿಕಾ? ಅಕ್ಕ ಅತ್ತೆ ಏನಾಗ್ತಿದೆ ಇಲ್ಲಿ? ನಿಮ್ ಮನೇಲಿ ನಿಮ್ಗೆ ಗೊತ್ತಿಲ್ವಾ? ಅಂದ್ರೆ ದಿನ ಬಂದು ಅವ್ರ ಮನೇಲಿ ಅವ್ರ ನಿರ್ಧಾರನ ಅವ್ರವ್ರೇ ತಗೊಂತಾರ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ನಿಮ್ಗೆಲ್ಲ ಏನ್ ಬೇಕು? ನಮ್ಮ ಮನೆ ಮುಂದೆ ಯಾಕೆ ನಿಂತಿದ್ದೀರಾ? ಇದು ದೀನ ಬಂದು ಮನೆ, ಪಬ್ಲಿಕ್ ಪ್ರಾಪರ್ಟಿ ಅಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೊರಡಿ. ಸರ್ ಮೋನಿಕಾ ಮೇಡಮ್ ಅವ್ರು ಮಾಡಿರೋ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಬಂದಿ. ದಯವಿಟ್ಟು ಅವ್ರನ್ನ ಕರೀರಿ. ಸರ್ ಮೋನಿಕಾ ಮೇಡಮ್ ನ ಇಂಟರ್ವ್ಯೂ ಮಾಡ್ಬೇಕು. ದಯವಿಟ್ಟು ಅವ್ರನ್ನ ಬಿಡಿ. ನೋಡಿ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ರಿಲ್ಯಾಕ್ಸ್ ವಿವೇಕ್, ಪ್ಲೀಸ್ ರಿಲ್ಯಾಕ್ಸ್. ಹಾಪ ಅವ್ರು ಬಂದಿರೋದು ನನ್ನನ್ನ ಇಂಟರ್ವ್ಯೂ ಮಾಡಕ್ಕೆ. ನೀವ್ ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಪ್ಲೀಸ್ ಕಮ್ ಇನ್ಸೈಡ್. ಸೆಕ್ಯೂರಿಟಿ ಗೇಟ್ ಓಪನ್ ಮಾಡು. ಗಣೇಶ್ ಶ್ಯಾಮ್ ಬನ್ನಿ ಇಲ್ಲಿ. ತಾತ ಏನಿದು? ಏನ್ ನಡೀತಾ ಇದೆ ಇಲ್ಲಿ? ನಮ್ಮ ಮನೇಲಿ ಯಾರಿಗೂ ಅವಾರ್ಡ್ ಬಂದಿಲ್ಲ, ಯಾವ ಆಭರಣನೂ ಲಾಂಚ್ ಆಗಿಲ್ಲ. ಮತ್ತೆ ಈ ಪ್ರೆಸ್ ನೋಡ್ ಯಾಕೆ ಬಂದಿದ್ದಾರೆ? ದಯವಿಟ್ಟು ನೀವು ಒಳಗಡೆ ಬನ್ನಿ. ಹೇಳ್ತಿದ್ದಾನೆ ಒಂದ್ ನಿಮಿಷ ತತ್ ಒಂದ್ ನಿಮಿಷ ಫಜೀನಾ. ಹನಿ ಆಫೀಸ್ ಲೇಟ್ ಆಗ್ತಾರೆ. ರೆಡಿ ಆಗ್ತಿದ್ದೀವಿ. ಮತ್ತೆ ಆಫೀಸು ಕೆಲಸ ನೋ ಆಫೀಸ್, ಓನ್ಲಿ ರೊಮ್ಯಾನ್ಸ್, ಶಾಡೋ. ಅಯ್ಯೋ ಶಿವನೇ, ಏನಿದು ಅವತಾರ? ಛೆ ಇದನ್ನ ತೋರ್ಸೋದಕ್ಕೆ ತಡೀತಾ ನಾಪೋಡ್ಬೋದು. ನಮ್ಮ ಮನೆ ಸೊಸೆ ಈ ತರ ಬಟ್ಟೆ ಹಾಕೊಂಡು ಈ ಆಡ್ ಮಾಡಿರೋದಕ್ಕೆ ಮೀಡಿಯಾದವರು ಮನೆ ಮುಂದೆ ಬಂದಿರೋದು. ಯಾವ ಗಳಿಗೆಲಿ ಅಕ್ಕ ತಂಗಿ ನಮ್ಮ ಮನೆ ಕಾಲಿಟ್ರು. ಇವರಿಂದ ಒಂದಾದ್ಮೇಲೆ ಒಂದು ಅವಮಾನ. ಏನಾಗ್ಬೇಕೋ ಅದೇ ಆಗ್ತಾ ಇದೆ. ಅದು ನನಗೆ ಆದ್ರೆ ಈ ಮನೆಗೆ ಮನೆಗೂ ಏನಾಗ್ಬಾರ್ದು ಅದೇ. ಮೇಡಮ್ ಈ ಆಡ್ ಅಲ್ಲಿ ನೀವು ತುಂಬಾ ಬೋರ್ಡ್ ಕಾಣಿಸ್ತಾ ಇದೀರಾ. ಮನೆಯವರು ಗೊತ್ತಾಗಿರೋ ಹಾಗೆ ಇದನ್ನ ಹೇಗ್ ಮಾಡಕ್ ಸಾಧ್ಯ ಆಯ್ತು? ದೀನ ಬಂದು ಮನೆತನ ಅನ್ನೋದು ಕೇವಲ ಐಡೆಂಟಿಟಿ ಅಷ್ಟೇ. ಅಷ್ಟಕ್ಕೂ ಇದಕ್ಕೂ ಮುಂಚೆ ಆದ್ರೆ ಈ ಆಡ್ ಇಂದಾನೆ ದೀನ ಬಂದು ಮನೆತನ ಫೇಮಸ್ ಆಗಿರೋದು. ಮೇಡಮ್ ಇದು ದೊಡ್ಡ ಮನೆ, ದೊಡ್ಡ ಕುಟುಂಬ, ಗೌರವ ಪ್ರತಿಷ್ಠೆ ಅಂತ ಬದುಕ್ತಿರೋ ಮನೆತನ. ನಿಮ್ಗೇನ್ ಹೇಳಿಲ್ವಾ? ಅವ್ರೇನ್ ಹೇಳೋದು? ಕ್ಯಾಮ್ರಾ ಮುಂದೆ ನಿಲ್ಲೋದು, ಫೇಮಸ್ ಆಗೋದು ನನ್ ಚಿಕ್ಕ ವಯಸ್ಸಿನ ಕನ್ಸು. ಆ ಡ್ರೀಮ್ಸ್ ಗೆ ಯಾರು ಅಡ್ಡಿ ಬಂದ್ರು ನಾನ್ ತಲೆ ಕೆಡ್ಸ್ಕೊಳಲ್ಲ. ನನ್ ಬುಕ್ಕೆಗಳನ್ನ ಕಟ್ ಹಾಕೋ ರೈಟ್ಸು ಯಾರಿಗೂ ಇಲ್ಲ. ಚುನೋ ಮೇಡಮ್, ನೀವ್ ಮಾಡಿರೋದು ನಿಮ್ಗೆ ಕರೆಕ್ಟ್ ಅಂತ ಅನಿಸ್ತಿದ್ಯಾ? ಕರೆಕ್ಟ್ ಆಗಿರೋದಕ್ಕೆ ತಾನೇ ಆಡ್ ಬಂದಿರೋದು. ಅದಕ್ಕೆ ಅಲ್ವಾ ನೀವೆಲ್ಲ ನನ್ನ ಇಂಟರ್ವ್ಯೂ ಮಾಡ್ತಾ ಇರೋದು. ಅದಕ್ಕೆ ಮೊದ್ಲಿಂದಾನು ನನ್ ಗ್ಲಾಮರ್ ನ ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದಿದ್ದೀನಿ. ಅಲ್ಲ ಮೇಡಮ್, ಇಷ್ಟು ಚಿಕ್ಕ ಬಟ್ಟೆ ಹಾಕೊಂಡು ಆಕ್ಟ್ ಮಾಡಿದಿರಲ್ಲ, ಈ ಮನೆಗೆ ಭಂಗ ಬಂದಿದೆ ಅಂತ ನಿಮ್ಗೆ ಅನ್ಸ್ತಾ ಇಲ್ವಾ? ಇದಕ್ಕೆ ಈ ಮನೆ ಪ್ರತಿಕ್ರಿಯೆ ಏನ್ ಮೇಡಮ್? ಇದು ನಿಮ್ ಸ್ವಂತ ನಿರ್ಧಾರನಾ? ಆಫ್ ಕೋರ್ಸ್ ಇದು ನನ್ ಲೈಫು, ನನ್ ಡಿಸಿಷನ್. ನನ್ ಡಿಸಿಷನ್ ಪ್ರಕಾರನೇ ನನ್ ಲೈಫ್ ನಡಿಬೇಕು. ನನಗ್ ವೈಯಕ್ತಿಕ ಸ್ವಾತಂತ್ರ್ಯ ಇದೆ ಅಂತ ನಾನ್ ಅನ್ಕೊಂಡಿದೀನಿ. ನಾನ್ ಯಾವಾಗ್ಲೂ ನನ್ ಎಕ್ಸೈಟ್ಮೆಂಟ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀನಿ, ಇನ್ನೊಬ್ರ ಎಂಕರೇಜ್ಮೆಂಟ್ ಬಗ್ಗೆ ಅಲ್ಲ. ಏನ್ ಮಾಡ್ತಾ ಇದ್ದಾರೆ ಹೊರಗಡೆ ಪ್ರಶ್ನವ್ರ ಜೊತೆನೆಲ್ಲ? ಅವಳು ಆಡ್ತಾ ಇರೋ ಮಾತು ಇಡೀ ಊರ್ಗ್ ತಲುಪ್ತಾ ಇದೆ. ಇನ್ನೊಂದ್ ಸ್ವಲ್ಪ ಹೊತ್ತು ಅದು ಟಿವಿಲ್ ಬರುತ್ತಮ್ಮ. ಈನ ಬಂದು ಫ್ಯಾಮಿಲಿ ಇಡೀ ಪ್ರಪಂಚಕ್ಕೆ ಹೇಳ್ತಿರೋದೇ ಒಂದು, ಆದ್ರೆ ನೀವ್ ಮಾಡ್ತಿರೋದೇ ಇನ್ನೊಂದು. ಇದೇನಾ ನೀವ್ ನನ್ ಕೊಡ್ತಿರೋ ಫ್ರೀಡಮ್? ಇದೇನಾ ಸ್ತ್ರೀ ಸ್ವಾತಂತ್ರ್ಯ? ಮುಚ್ಚ ಬಾಯಿ. ಏನು ಅಂತ ಮಾತಾಡ್ತಿದ್ಯಾ? ಅಲ್ಲ ಇಷ್ಟೆಲ್ಲ ಭಾಷಣ ಮಾಡ್ತಿದ್ಯಲ್ಲ, ಗೌರವ ಮನೆತನ ಅಂತ. ಹೇಗಿದ್ಯಾ? ಅಲ್ಲಿ ಹೆಂಡತಿ ತರ ಏನಾದ್ರು ನೋಡ್ಕೊಂಡಿದಾನ ಅಥವಾ ಈ ಮನೆ ಸೊಸೆ ತರ ಇದ್ಯಾ?